ಪೌಂಡ್ಲೈನ್ಗೆ ಮತ್ತೊಮ್ಮೆ ಸ್ವಾಗತ. ಕೆಪಿಎಲ್ ಘೋಷಣೆಯಾಗುತ್ತಿದ್ದಂತೆ ಸಾರ್ವಜನಿಕವಾಗಿ ತಂಡ ಕೊಳ್ಳುವ ಉತ್ಸುಕತೆ ತೋರಿದವರಲ್ಲಿ ಮುತ್ತಪ್ಪ ರೈ ಮೊದಲಿಗರು ಅಂದರೆ ತಪ್ಪಾಗೋದಿಲ್ಲ. ಈಗ ರೈ ಕೆಪಿಎಲ್ ಬಿಡ್ ಮಾಡೋದಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ನಮ್ಮ ಕ್ರೀಡಾ ಪ್ರತಿನಿಧಿ ಸನತ್ ರೈ ಜೊತೆ ಮಾತನಾಡಿದ್ದ ರೈ ಕರ್ನಾಟಕ ಅಧ್ಯಕ್ಷ ತಮ್ಮ ಕ್ರಿಕೆಟ್ ಯೋಜನೆಗಳನ್ನು ಬಿಚ್ಚಿಟ್ಟಿದ್ದಾರೆ. ಕರ್ನಾಟಕ ಪ್ರೀಮಿಯರ್ ಲೀಗ್ ರಾಜ್ಯ ಕ್ರಿಕೆಟ್ನಲ್ಲಿ ಹೊಸ ಸಂಚಲನ ಉಂಟು ಮಾಡಿದೆ. ಈಗಾಗಲೇ ಉದ್ಯಮಿಗಳು, ರಾಜಕಾರಣಿಗಳು, ಚಲನಚಿತ್ರ ನಟಿಯರು ಕೂಡ ತಂಡಗಳ ಖರೀದಿಗಾಗಿ ಜಿದ್ದಾಜಿದ್ದಿನ ಪೈಪೋಟಿ ನಡೆಸಿದ್ದಾರೆ. ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚಿನ ಅರ್ಜಿದಾರರು ಬಿಡ್ ಸಲ್ಲಿಸಿದ್ದಾರೆ. ಈ ನಡುವೆ ಜಯ ಕರ್ನಾಟಕ ಸಂಘಟನೆಯ ಮುಖ್ಯಸ್ಥರಾಗಿರುವಂತಹ ಮುತ್ತಪ್ಪ ರೈ ಕೂಡ ತಂಡ ಖರೀದಿಸಲು ಇರಾದೆಯನ್ನು ಹೊಂದಿದ್ದಾರೆ. ಬನ್ನಿ ಈಗ ಅವರ ಯೋಜನೆ ಏನು, ಯಾವ ತಂಡವನ್ನು ಖರೀದಿಸಿದ್ದಾರೆ ಎಂಬುದನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಮುತ್ತಪ್ಪ ರೈ ಅವರು, ಫಸ್ಟ್ ಆಫ್ ಆಲ್ ನೀವು ಗ್ರಾಮೀಣ ಕ್ರೀಡೆಗಳಾದಂತಹ ಕಬಡ್ಡಿ ಹಾಗೆ ಜನಪದ ಇದಾಗಿರುವಂತಹ ಕಂಬಳ ಕಡೆ ಹೆಚ್ಚಿನ ಒಂದು ಆಕರ್ಷಣೆಗಳಾಗಿದ್ರಿ, ಸಾಕಷ್ಟು ಪ್ರೋತ್ಸಾಹ ಕೂಡ ನೀಡಿದಿರಿ. ಇವಾಗ ಕ್ರಿಕೆಟ್ನ ಹತ್ರ ಒಂದು ಒಲವನ್ನು ತೋರಿಸಿದ್ರಿ. ಮುಖ್ಯವಾಗಿ ಎಲ್ಲೋ ಒಂದು ಕಡೆ ಕ್ರಿಕೆಟ್ನ ಒಂದು ಗ್ಲಾಮರ್ ಮತ್ತೆ ಜನಪ್ರಿಯತೆ ಒಂದು ಉದ್ದೇಶವನ್ನು ಇಟ್ಕೊಂಡೇ ನೀವು ಈ ತಂಡವನ್ನು ಖರೀದಿ ಮಾಡ್ತಿದ್ದೀರಾ. ರಾಷ್ಟ್ರೀಯ ಕ್ರೀಡೆ, ಈ ಕ್ರೀಡೆಯಲ್ಲಿ ಕೆಲವೇ ಜನರಿಗೆ ಅವಕಾಶ ಸಿಗ್ತಾ ಇದೆ. ಒಳ್ಳೊಳ್ಳೆ ಆಟಗಾರರಿಗೆ, ಒಳ್ಳೊಳ್ಳೆ ಯುವ ಪ್ರತಿಭೆಗಳಿಗೆ ಅವಕಾಶ ಸಿಗ್ತಾ ಇಲ್ಲ. ಹಳಬರನ್ನೇ ಇಟ್ಕೊಂಡು ಟೀಮ್ ಮಾಡಿಕೊಂಡು ಅವರನ್ನೇ ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವುದೇ ಹಣ ಮಾಡುವಂಥ ಉದ್ದೇಶ ಏನಲ್ಲ. ನಮ್ಮ ಜಯ ಕರ್ನಾಟಕದ ಹೆಸರಲ್ಲಿ ಯುವ ಪ್ರತಿಭೆಗಳನ್ನು ಗುರುತಿಸಿ ಯಾರು ಅವಕಾಶ ವಂಚಿತರಾಗಿದ್ದಾರ ಅವರಿಗೆ ಒಂದು ಅವಕಾಶ ಮಾಡಿಸುವಂಥ ಒಂದು ಒಳ್ಳೆ ಧ್ಯೇಯ ಆಗ್ತದೆ ಅಂತ ಹೇಳುವಂಥ ಉದ್ದೇಶದಿಂದ ನಾವು ಬಿಡ್ಡಿಗೆ ಒಂದು ಸ್ಪರ್ಧಿಯಾಗಿದ್ದೇವೆ. ಸುಮಾರು 50ಕ್ಕೂ ಹೆಚ್ಚಿನ ಬಿಡ್ಡರ್ಗಳು ಒಂದು ರೀತಿ ಅರ್ಜಿ ಸಲ್ಲಿಸಿದ್ದಾರೆ. ಸಾಕಷ್ಟು ಒಂದು ಪೈಪೋಟಿ ಕೂಡ ಕಂಡು ಬರ್ತಿದೆ. ನೀವು ಯಾವ ರೀತಿ ಆ ಸವಾಲುಗಳನ್ನು ಯಾವ ರೀತಿ ಎದುರಿಸ್ತಿದ್ದಾರೆ? ಈಗ ಈ ಬಿಡ್ಡಿದ್ದು ನಿಯಮಾವಳಿಗಳನ್ನೆಲ್ಲ ಇವರು ಶನಿವಾರ ಕೊಡ್ತೇನೆ ಅಂತ ಹೇಳಿದರು. ಸ್ವಲ್ಪ ಗೊಂದಲ ಇದೆ ಅದರಲ್ಲಿ. ಯಾಕಂದರೆ ರಾಷ್ಟ್ರೀಯ ಕ್ರೀಡಾಪಟುಗಳನ್ನು ತಗೊಳ್ಬಹುದಾ ಬೇಡವಾ ಅಂತ ಹೇಳುವಂಥ ಒಂದು ಇದು, ಮತ್ತು 40 ಜನ ಪ್ಲೇಯರ್ಸು, ಮತ್ತು 4 ಲಕ್ಷ ಇದ್ದದ್ದು 10 ಲಕ್ಷ, ಮತ್ತು ಕ್ಲೋಸಿಂಗ್ ಬಿಡ್, ಈ ಥರ ಎಲ್ಲ ಗೊಂದಲ ಇದೆ. ಇದೆಲ್ಲ ಸಿಕ್ಕಿದ ಮೇಲೆ ಇವತ್ತು ಅಥವಾ ನಾಳೆ ಸಿಕ್ಬೋದು. ಅದು ನೋಡಿದ ಮೇಲೆ ನಾವು ಯಾವ ಥರ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಒಂದು ಕಡೆ ಸಾಕಷ್ಟು ಒಂದು ಪೈಪೋಟಿ ಕಂಡು ಬರ್ತಿದೆ. ಹಾಗೆ ಒಂದು ಅಂದರೆ ಓಪನ್ ಬಿಡ್ ಮಾಡಬೇಕಾ ಅಥವಾ ಸೀಕ್ರೆಟ್ ಬಿಡ್ ಮಾಡಬೇಕು ಒಂದು ಗೊಂದಲ ಕೂಡ ಇದೆ. ನೀವು ಯಾವುದಕ್ಕೆ ಸಪೋರ್ಟ್ ಮಾಡ್ತೀರಾ? ಓಪನ್ ಬಿಡ್ ಮಾಡ್ತೀರಾ ಅಥವಾ ಸೀಕ್ರೆಟ್ ಬಿಡ್ಗೆ ಸಪೋರ್ಟ್ ಮಾಡ್ತೀರಾ? ಯಾವತ್ತೂ ಓಪನ್ ಬಿಡ್ಡೇ ಒಳ್ಳೆಯದು. ಯಾಕಂದರೆ ಜನರಿಗೂ ಗೊತ್ತಾಗಬೇಕು ಯಾವ ಥರ ಆಗಿದೆ, ಯಾವ ಬಿಡ್ಡಲ್ಲಿ ಹೋಗಿದೆ, ಅದು ಹಣ ಏನಾದರೂ ಯಾರಾದರೂ ಪಾಲಿಗೆ ಸೇರ್ತದ, ಅದು ಕ್ರಿಕೆಟ್ ಮಂಡಳಿಗೆ ಸೇರಿದರೆ ಒಳ್ಳೆಯದು. ಸೊ ಅದನ್ನು ನಾವು ಓಪನ್ ಬಿಡ್ಡಿಗೆ ಸಪೋರ್ಟ್ ಮಾಡ್ತೀವಿ. ಈಗಾಗಲೇ 10 ವಲಯಗಳಲ್ಲಿ 8 ತಂಡಗಳನ್ನು ಖರೀದಿಗೆ ಒಂದು ಬಿಡ್ ಸಲ್ಲಿಸಿದ್ದಾರೆ. ಈ ನಡುವೆ ನೀವು ಯಾವ ತಂಡ ಅಂದರೆ ಯಾವ ಭಾಗದ ಕಡೆ ಹೆಚ್ಚಿನ ಒಂದು ಒಲವನ್ನು ವ್ಯಕ್ತಪಡಿಸಿದ್ದೀರಾ? ನಾನು ಒಂದು ಗ್ರಾಮೀಣ ಮಟ್ಟದಲ್ಲಿ ಅಥವಾ ಮಂಗಳೂರು ಅಥವಾ ಮೈಸೂರು, ಈ 3ರಲ್ಲಿ ನಾನು ಟ್ರೈ ಮಾಡ್ತೀನಿ. ಹಾಗೆ ಆಟಗಾರರ ಒಂದು ಆಯ್ಕೆ ಪ್ರಕ್ರಿಯೆ, ಯಾಕಂದ್ರೆ ನ್ಯಾಷನಲ್ ಆಟಗಾರರು ಇಲ್ಲದಿದ್ದರೆ ಖಂಡಿತವಾಗಿ ಎಲ್ಲೋ ಒಂದು ಕಡೆ ಕೆಪಿಎಲ್ ನ ಒಂದು ರಂಗು ಖಂಡಿತವಾಗಿ ಬರಲ್ಲ. ಈ ನೋಡಿ ಇಂತಹ ಸಂದರ್ಭದಲ್ಲೂ ಕೂಡ ನೀವು ಒಂದು ತಂಡವನ್ನು ಖರೀದಿ ಮಾಡಲೇಬೇಕೆಂಬ ಒಂದು ಹಠವನ್ನು ಹಿಡಿದಿದ್ದೀರಿ. ಈಗ ಅದು ನಾವು ಆಲೋಚನೆ ಮಾಡಿ, ಯಾಕಂದ್ರೆ ನಾನು ಇರಲಿಲ್ಲ, ನಿನ್ನೆ ರಾತ್ರಿ ಬಂದೆ. ಇವತ್ತು ಈಗ ನಮ್ಮ ಒಟ್ಟಿಗೆ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ನಾಳೆ ತೀರ್ಮಾನ ತಗೊಳ್ತೀವಿ. ಹಾಗೆ ನಮ್ಮ ಒಂದು ಸಮಾಜ ಒಂದು ನಂಬಿಕೆ ವ್ಯವಸ್ಥೆ ಮೇಲೆ ನಿಂತಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಮುತ್ತಪ್ಪ ರೈ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಕೆಲವರು ಅಂದರೆ ಒಂದು ಸಮಾಜ ಮುತ್ತಪ್ಪ ರೈ ಅಂದ ತಕ್ಷಣ ಏನೋ ಒಂದು ಸಮಾಜ ಸುಧಾರಣೆ ಮಾಡ್ತಿದ್ದಾರೆ ಎಂಬ ಒಂದು ಭಾವನೆ ಬಂದ್ಬಿಟ್ಟಿದೆ. ಅದೇ ಇನ್ನೊಂದು ಸಮಾಜ ಅಂದರೆ ಎಲ್ಲೋ ಒಂದು ಕಡೆ ಭಯದ ನಿರ್ಣಯ ವಾತಾವರಣದಲ್ಲಿ ಉಂಟು. ಅವರಲ್ಲಿ ಇವತ್ತಿಗೂ ಒಂದು ಭಯದ ವಾತಾವರಣ ಇದೆ. ಇದನ್ನು ಯಾವ ರೀತಿ ಸಮಾಧಾನ ಮಾಡ್ತಿದ್ರೆ? ಒಂದೇ ಮಾತನ್ನು ಹೇಳೋದಾದ್ರೆ ಹಳೆ ಮುತ್ತಪ್ಪ ರೈಗೂ ಇವಾಗಿನ ಮುತ್ತಪ್ಪ ರೈಗೂ ಯಾವ ವ್ಯತ್ಯಾಸ ಇದೆ, ಯಾವ ರೀತಿ ಬದಲಾವಣೆ ಮಾಡ್ತಿದ್ದಾರೆ? ಸತ್ಯ ಯಾವುದಿದ್ರೂ ಬೆಳಕಿಗೆ ಬರಲೇಬೇಕು. ನಾವು ಜನರ ಹತ್ರ ಆಗ್ತಾ ಹೋದಾಗೆ ಜನರಿಗೆ ಸತ್ಯ ಏನು ಅಂತ ಹೇಳೋದು ಗೊತ್ತಾಗ್ತದೆ. ನಮ್ಮನ್ನು ವೈಯಕ್ತಿಕವಾಗಿ ಅವರು ಮೀಟ್ ಆಗುವಾಗ ಅವರಿಗೆ ನಮ್ಮ ಪರಿಚಯ ಸಿಗ್ತದೆ. ಇಷ್ಟವರೆಗೆ ಜನರು ದೂರ ಇದ್ರು, ಅದರಿಂದಾಗಿ ಅವರಿಗೂ ಏನು ಗೊತ್ತಿರಲಿಲ್ಲ. ನಾವು ಮುತ್ತಪ್ಪರೇ ನಾವು ಮೊದಲಿಂದಲೂ ಜನರ ಕೆಲಸವನ್ನೇ ಮಾಡ್ತಾ ಇದ್ವಿ. ಧನ್ಯವಾದ. ಥ್ಯಾಂಕ್ ಯು. ಒಂದೇ ಮಾತನ್ನ ಹೇಳಿದರೆ ಮುತ್ತಪ್ಪ ರೈ ಅವರು ಸಾಕಷ್ಟು ಒಂದು ಸಮಾಜಕ್ಕೆ ಹತ್ತಿರವಾಗ್ತಿದ್ದಾರೆ. ಅದೇ ರೀತಿ ಯಾವುದೇ ಒಂದು ರೀತಿಯ ಭಯದ ವಾತಾವರಣ ಬೇಡ ಅಂತ ಒಂದು ಮಾತನ್ನು ಹೇಳ್ತಿದ್ದಾರೆ. ಹಾಗೆ ಯುವ ಪ್ರತಿಭೆಗಳು ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿ ಕ್ರಿಕೆಟ್ ಆಗಿರ್ಬೋದು ಅಥವಾ ಬೇರೆ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಿ ಉತ್ತೇಜನ ಮಾಡುವುದು ಅವರ ಮುಖ್ಯ ಉದ್ದೇಶವಾಗಿದೆ. ಕ್ಯಾಮರಾಮನ್ ಮದನ್ ಜೊತೆ ಸನತ್ ರೈ, TV9 ಬೆಂಗಳೂರು.